ಎಚ್ ಕೆ ಪಾಟೀಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ನಿಂತ್ಕೊಂಡ್ರು. ಆದರೆ ಕೆಲವರು ಅದನ್ನು ವಿರೋಧ ಮಾಡಿದರು, ನೀವು ಮಾತಾಡಬಾರ್ದು ಅಂತ. ಆವಾಗ ಧನ್ಕರ್ ಉದಾಹರಣೆ ಕೊಟ್ಟುಬಿಟ್ಟವರು ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅವ್ರ ಮಾತನ್ನು ಕೇಳುವಂಥ ಸ್ಥಿತಿಲಿ ಇರಲಿಲ್ಲ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಯಾವಾಗ ಹೊರಗಡೆ ಬರುವಂಥದ್ದು ನಿಶ್ಚಿತ ಅಂತ ಗೊತ್ತಾಯ್ತಲ್ಲ, ರಾಜಣ್ಣ ಪತ್ರಿಕಾಗೋಷ್ಠಿ ಮಾಡಿ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸಬೇಕು ಅಂತ ಪ್ಲಾನ್ ಮಾಡಿದರು. ಸುದ್ದಿಗೋಷ್ಠಿ ನಡೆಸಿ ಯಾರ್ಯಾರಿಗೆ ಏನೇನು ಹೇಳಬೇಕೋ ಆ ಸಂದೇಶ ರವಾನಿಸಬೇಕು ಅಂತ ಸಿಡಿದೇಳಬೇಕು ಅಂತ ಮುಂದಾಗಿದ್ದರು. ಆದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ತಡೆದ್ರು. ಈ ರೀತಿಯೆಲ್ಲ ಮಾಡಬೇಡಿ, ಈ ರೀತಿಯೆಲ್ಲ ಮಾಡಿದ್ರೆ ಮುಂದೆ ಅದು ಬೇರೆ ಸಂದೇಶಕ್ಕೆ ಕಾರಣ ಆಗುತ್ತೆ, ಸುಮ್ಮನಿರಿ ಅಂತ ಹೇಳಿ ಸಚಿವರವ್ರನ್ನ ಸಮಾಧಾನ ಮಾಡಿದರು. ಸತೀಶ್ ಜಾರಕಿಹೊಳಿ ತಣ್ಣಗಿನ ವ್ಯಕ್ತಿ. ಯಾವಾಗಲೂ ಕೂಡ ಅವ್ರೇನಾದರೂ ಯಾರಾದರೂ ಈ ಅತಿಯಾದ ಹುಮ್ಮಸ್ಸಿಂದ ಹೋದರೆ ತಕ್ಷಣ ತಡೀತಾರೆ. ನೆನ್ನೆ ಅವ್ರು ಮಾಡಿದ್ದು ಒಳ್ಳೆ ಕೆಲಸ ಇದು. ಇಲ್ಲಂತಂದರೆ ಇನ್ನೊಂದಿಷ್ಟು ಕಾಂಗ್ರೆಸ್ ಮುಜುಗರ ಎದುರಿಸಬೇಕಾಗಿತ್ತು. ಇನ್ನೊಂದಿಷ್ಟು ರಾಜಣ್ಣ ಬಾಯಿ ಬಿಟ್ಟರೆ ಸುಮ್ಮನೆ ಬಾಯಿ ಬಿಡ್ತಾರಾ? ಅವ್ರು ಮಾಮೂಲಿ ಇದ್ದಂಥ ಸಂದರ್ಭದಲ್ಲೇ ಅವ್ರು ಆಡುವಂಥ ಮಾತುಗಳಿದೆಯಲ್ಲ, ಮುಟ್ಟಿ ನೋಡ್ಕೊಳಂಗೆ ಮಾತಾಡ್ತಾರೆ. ಇನ್ನೇನಾದರೂ ಈ ರೀತಿ ಕೋಪ ಗೀಪ ಬಂದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದು. ನೆನ್ನೆ ಪತ್ರಿಕಾಗೋಷ್ಠಿ ಮಾಡಿ ಯಾರ್ಯಾರಿಗೆ ಏನೇನು ಸಂದೇಶಗಳನ್ನ ರವಾನಿಸಬೇಕೋ, ಯಾರ್ಯಾರಿಗೆ ಯಾವ್ಯಾವ ರೀತಿ ಚುಚ್ಚಬೇಕೋ ಅದನ್ನೆಲ್ಲವನ್ನೂ ಕೂಡ ನಿರ್ಧಾರ ಮಾಡಿದರು ರಾಜಣ್ಣ. ಆದರೆ ತಕ್ಷಣಕ್ಕೆ ವಿಷಯ ಗೊತ್ತಾಯಿತು ಸತೀಶ್ ಜಾರಕಿಹೊಳಿ ಅವರಿಗೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ತಡೆದ್ರು. ಬೇಡ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಇದು ಸರಿಯಾದಂಥ ಕಾಲ ಅಲ್ಲ, ಸುಮ್ಮನಿರಿ ಅಂಥೇಳಿ ಸಮಾಧಾನ ಮಾಡಿದ್ರಂತೆ. ಸೊ ಇದು ಸಂಗತಿ. ಇನ್ನು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಮಾತನ್ನು ಯಾರಿಗೆ ಹೇಳಿದರು? ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತಿದು ಮಾರ್ಮಿಕವಾದಂಥ ಮಾತು ಇದ್ದೇ ಇರುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಹಿಂಗೆಲ್ಲ ಆಗ್ಬಿಡುತ್ತೆ ನೋಡಿ. ರಾಜಣ್ಣ ದೆಹಲಿಗೆ ಹೋಗ್ತಾರಂತೆ, ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸರಿ ಹೋಗ್ಬೋದು ಅಂತ ಕೂಡ ಹೇಳ್ತಾರೆ ಸತೀಶ್. ಹೈಕಮಾಂಡ್ ನಿರ್ಧಾರ ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಅವರೇ. ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದ್ದಾರೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವ್ರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಹೇಳಿದಾರೆ ಅದು ಆಮ್ಯಾಗ ಅಂತ ಹೇಳಿದಾರೆ, ಅದ್ರ ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮತ್ತೆ ಡೆಲ್ಲಿಗೆ ಹೋಗ್ಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನೋಡಿ ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಮೊದಲು ಪ್ರಯತ್ನ ಮಾಡೋಣ, ಏನಾಗಿದೆ ಮೊದಲು. ಸರ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದಾಯ್ತು, ಕೆಲವು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯ್ತು ಅಂತ. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂತ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಈಗ ಅಂತ ಯಾವುದಾದ್ರು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದು ಆಕ್ಷನ್ ಆಗಿದೆ ಹೇಳ್ತಾರೆ. ಅದೇನು ಅವ್ರ ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಹೇಳಬೇಕಾಯ್ತು, ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಗೆ ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಇದು ಸತೀಶ್ ಜಾರಕಿಹೊಳಿಯವರ ಎಚ್ಚರಿಕೆಯ ಪಾಠ. ಇನ್ನು ಷಡ್ಯಂತ್ರ ಇರುವಂಥದ್ದು ಸತ್ಯ ಅಂತಾರೆ ಹರಿಪ್ರಸಾದ್. ನೋಡಿ, ಇದು ಷಡ್ಯಂತ್ರ ಇರುವಂಥದ್ದು ಅತ್ಯಂತ ಸಹಜ. ಇದನ್ನೆಲ್ಲ ಎದುರಿಸಬೇಕು. ರಾಜಣ್ಣ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಇದು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ. ದೆಹಲಿನಲ್ಲಿ ಮಾತನಾಡಿದ್ರು ಬಿ ಕೆ ಹರಿಪ್ರಸಾದ್. ಕೆಲ ವಿಚಾರಗಳಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಷಡ್ಯಂತ್ರ ಇರ್ತಕ್ಕಂಥದ್ದೇ ಸಹಜವೇ. ಅದನ್ನೆಲ್ಲ ಮೀರಿ ನಾವು ರಾಜಕಾರಣದಲ್ಲಿ ಇರ್ತೀವಿ. ಅದರಲ್ಲೂ ಸಹ ದುರ್ಬಲ ವರ್ಗದವರು, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು ರಾಜಕಾರಣದಲ್ಲಿ ಇರಬೇಕಂದ್ರೆ ಈ ಷಡ್ಯಂತ್ರಗಳನ್ನ ನಾವು ಎದುರಿಸ್ತಾನೆ ಇರಬೇಕಾಗುತ್ತೆ. ಇದು ರಾಜಣ್ಣವ್ರಿಗೂ ಸಹ ಒಂದು ಪಾಠ ಅಂತ ನನಗನ್ಸುತ್ತೆ. ಅವರು ಸಹ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಜಾಯಮಾನ ಅವ್ರದ್ದಲ್ಲ. ನಾನು ಯುವ ಕಾಂಗ್ರೆಸ್ ಕಾಲದಿಂದ ನೋಡ್ತಾ ಇದ್ದೀನಿ ಅವರ ಸುಮಾರು 50 ವರ್ಷದಿಂದ. ಸ್ವಲ್ಪ ನಿಷ್ಠುರವಾದಿ, ಮಾತಾಡೋದ್ರಲ್ಲಿ ಭಾಳ ನೇರವಾಗಿ ಮಾತಾಡ್ತಕ್ಕಂಥ ಜನ. ಮುಂದೆ ನಾವೆಲ್ಲರೂ ಸಹ ಅವ್ರಲ್ಲಿ ಮಾತಾಡಿ ಇದಕ್ಕೊಂದು ಪರಿಹಾರ ಹುಡುಕಕ್ಕೆ ಪ್ರಯತ್ನ ಮಾಡ್ತೇವೆ. ಕೆಲವು ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾದ ತೀರ್ಮಾನ. ಕೆಲವು ಆಂತರಿಕ ವಿಚಾರ ಬಂದಾಗ, ಬಹಿರಂಗವಾದ ಹೇಳಿಕೆ ಕೊಟ್ಟಾಗ ಹೈಕಮಾಂಡ್ ಮಧ್ಯಪ್ರವೇಶಿಸ್ತಕ್ಕಂಥದ್ದು ಮೊದಲಿಂದನೂ ನೋಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ರೀತಿಯ ಎಚ್ಚರಿಕೆ ಗಂಟೆ ಯಾರೂ ಸಹ
ಶಿಸ್ತಿನ ಚೌಕಟ್ಟನ್ನು ಮೀರಬಾರ್ದು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ.